ಅದಕ್ಕೆ ಕಾಲು ಒತ್ತುತ್ತೀಯಾ? ವಾಟ್? ನಾನಾ? ಹಾ, ಮೊನ್ನೆ ನಿನ್ ಕಾಲ್ ನಾನು ಒತ್ತಲಿಲ್ವಾ? ಮರ್ತೋದ್ಯಾ? ಈಗೇನು ಒತ್ತುತ್ತೀಯಾ? ಮೋಹಿನಿ ಅಲ್ಲಿ ಹೋಗ್ತೀಯಾ? ಒತ್ತುತ್ತೀನಿ. ವೆರಿ ಗುಡ್. ಸಾಕಾ? ಇನ್ನೂ ಹೋಗಿಲ್ಲ ಬೇಬಿ. ಕುಡಿತೀರೋ ಅಥವಾ ಜ್ಯೂಸ್ ಕುಡಿತೀರೋ ಅಂತ ಕೇಳೋದು ಬಿಟ್ಟು ಮನೆಗೆ ಯಾಕೆ ಬಂದ್ರಿ ಅಂತ ಕೇಳ್ತೀಯಲ್ಲಯ್ಯ? ಒಂದ್ಸಲ ಕಾಫಿ ಮಾಡ್ಕೊಂಬಂದ್ಬಿಡಿ. ಒಂದು ನಿಮಿಷ ಸರ್, ಕಾಫಿ ತರ್ತೀನಿ. ಹಲೋ, ಕಾಫಿ ಗಿಫಿ ಏನ್ ಬೇಕಾಗಿಲ್ಲ. ನಾನಿಲ್ಲಿ ಬಂದಿರೋದು ಕಾಫಿ ಕುಡಿಯೋಕಲ್ಲ, ಮತ್ತೇನಿಗೆ ಸರ್? ನಿಮ್ಮ ಮನೆ ಸರ್ಚ್ ಮಾಡಕ್ಕೆ. ಏನ್ ಹೇಳ್ತಿದ್ದೀರಾ ಸರ್? ನಿನ್ನೆ ಸ್ಟೇಷನ್ ಅಲ್ಲಿ ಸೀಸ್ ಮಾಡಿದ್ವಲ್ಲ, ಆ ಒಡವೆಗಳು ಕಾಣಿಸ್ತಿಲ್ಲ ಚೈರಮ್ಮ. ಆ ಒಡವೆಗಳನ್ನ ನೀನ್ ತಗೊಂಡಿದ್ಯಾ ಅಂತ ನಮ್ಗೆ ಅನುಮಾನ. ಅದಕ್ಕೆ ನಿಮ್ಮ ಮನೆ ಸರ್ಚ್ ಮಾಡಕ್ ಬಂದಿದ್ದೀವಿ. ಏನ್ ಹೇಳ್ತಾ ಇದ್ದೀರಾ ಸರ್? ಇವ್ರು ಯಾಕೆ ಅದನ್ನ ತರ್ತಾರೆ? ನಾನು ಯಾಕೆ ಸರ್ ಅದನ್ನು ತಗೊಳ್ಳಿ? ಸ್ಟೇಷನಲ್ಲೇ ಲಾಕರಲ್ಲಿ ಇಟ್ಟಿದ್ದೀನಿ ಸರ್. ಅಲೋ, ಅದಲ್ಲಿತ್ತು, ಆದ್ರೆ ಈಗಿಲ್ವಲ್ಲ. ನಮ್ಮ ಸಾಹೇಬ್ರ ಮೇಲೆ ಅನುಮಾನ ಪಡೋಕೆ ಮುಂಚೆ 100 ಸಲ ಯೋಚನೆ ಮಾಡಬೇಕು. ಅಂಥದ್ರಲ್ಲಿ ಅವ್ರು ಕಳ್ತನ ಮಾಡಿರೋದನ್ನ ನಾನು ಒಪ್ಪಲ್ಲ. ನೀವೆಲ್ಲೋ ಬೇರೆ ಕಡೆ ಹೋಗ್ಬೇಕನ್ಸುತ್ತೆ. ತಪ್ಪಾಗಿ ಇಲ್ಲಿ ಬಂದಿದ್ದೀರಾ. ಸರಿಯಾಗಿ ಯೋಚನೆ ಮಾಡಿ. ಹಲೋ ಮಿಸ್ಟರ್ ನರಸಿಂಹ, ಇದರಲ್ಲಿ ಯೋಚನೆ ಮಾಡೋದೇನಿದೆ? ಸುಮ್ಮನೆ ಅನುಮಾನ ಪಡೋಕ್ಕೆ ನಮಗೆ ತಲೆಗೆಲೆ ಕೆಟ್ಟಿದ್ಯಾ? ಮೊನ್ನೆ ನೆಕ್ಲೆಸ್ ಕದ್ದೀರಾ ಅಂತ ಹೇಳಿದ್ರಿ, ಇವತ್ತು ಸ್ಟೇಷನಲ್ಲಿರೋ ಒಡವೆ ತೊಗೊಂಬಂದಿರಾ ಅಂತ ಹೇಳ್ತಾ ಇದ್ದೀರಾ. ಇದೆಲ್ಲ ನಮ್ಮನ್ನು ಕಂಡ್ರೆ ಆಗಲ್ಲ ಅನ್ನೋ ಕಾರಣಕ್ಕೆ ತಾನೇ ಹೇಳ್ತಾ ಇದ್ದೀರಾ? ಅಲ್ಲ ನರಸಿಂಹ, ಒಬ್ಬ ವ್ಯಕ್ತಿ ಇಷ್ಟ ಇಲ್ಲ ಅಂದ ಮಾತ್ರಕ್ಕೆ ಅವನ ಮೇಲೆ ಸುಳ್ಳು ಆರೋಪ ಮಾಡೋಕ್ಕಾಗುತ್ತಾ? ನೋಡೋ, ಮನೆ ಸರ್ಚ್ ಮಾಡ್ತೀವಿ, ಒಡವೆ ಸಿಕ್ಕಿದ್ರೆ ನಿಮ್ಮಪ್ಪನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಸಿಗ್ಲಿಲ್ಲ ಅಂದರೆ ವಾಪಸ್ ಹೋಗ್ತಾ ಇರ್ತೀವಿ. ನಾನು ಅದಕ್ಕೆಲ್ಲ ಒಪ್ಪಲ್ಲ ರೀ. ಗೊತ್ತಲ್ಲ, ಅವನಿಗೆ ಸುಮ್ಮನೆ ಇರಕ್ಕೆ ಹೇಳು. ಸಾಹೇಬ್ರು ಡ್ಯೂಟಿ ಮೇಲೆ ಬಂದಿದ್ದಾರೆ, ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ಇನ್ನೇನ್ರಪ್ಪ, ಮನೆ ಯಜಮಾನ್ರೆ ಹೇಳಿದ್ರಲ್ಲ, ಎಲ್ಲ ಹುಡ್ಕೆ, ಮೂಲೆ ಹುಡ್ಕೆ, ಯಾವ ಜಾಗನೂ ಬಿಡಬಾರ್ದು. ನಿಂತ್ಕೋ ಅಚ್ಚು. ನಿನ್ ನೋವು ಏನು ಅಂತ ನಂಗೆ ಅರ್ಥ ಆಗತ್ ಕಣೆ. ಅದ್ರಲ್ಲಿ ಅಪ್ಪನ ಹೆಲ್ತ್ ಸಿಚುವೇಶನ್ ಏನಾಗಿದೆ ನಿಂಗೆ ಗೊತ್ತಲ್ವಾ? ಅವ್ರು ಕೇಳಿದ್ರು ಅಂತ ತಾನೇ ಮಾತು ಕೊಟ್ಟಿದ್ದು. ಯಾರನ್ ಕೇಳಿ ಮಾತು ಕೊಟ್ಟೆ?
ಇಷ್ಟು ವರ್ಷದಲ್ಲಿ ಯಾರಾದ್ರೂ ಒಬ್ರಾದ್ರೂ ಒಂದಿನ ನನ್ನ ಮನ್ಸಲ್ಲಿ ಏನ್ ನಡೀತಿದೆ ಏನ್ ಯೋಚನೆ ಮಾಡ್ತಿದ್ದೀನಿ ಅಂತ ಯಾರಾದ್ರೂ ಯೋಚನೆ ಮಾಡಿದೀರಾ? ಬಟ್ ನಿನ್ ಮನ್ಸಲ್ಲಿರೋದು ರಾಹುಲ್ ರಾಹುಲ್ ಅಂತ ಎಲ್ರಿಗೂ ಗೊತ್ತಿದೆ ತಾನೆ. ನನ್ನ ಮದ್ವೆ ಅಂತ ಆದ್ರೆ ಅವನ್ನೇ ಆಗೋದು, ಬೇರೆ ಇನ್ಯಾರನ್ನೂ ಆಗಲ್ಲ ಅಂತ ನಿನಗೆ 1000 ಸಲ ಹೇಳಿದೀನಿ ತಾನೆ. ಹೌದು ಹೇಳಿದ್ಯಾ. ಆದ್ರೂ ಅಪ್ಪಂಗೆ ನನ್ನ ಮದ್ವೆ ಮಾಡಿಸ್ತೀನಿ ಅಂತ ಯಾಕೆ ಮಾತು ಕೊಟ್ಟೆ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್. ಆ ಸಿಚುವೇಶನ್ ಅಲ್ಲಿ ಅಪ್ಪ ಕೇಳಿದ್ರು ಅಂತಲ್ವ ನಾನು ನಿನ್ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದು. ಅದವ್ರ ಆಸೆ ಕಣೆ. ನನ್ನ ಆಸೆಗೆ ಬೆಲೆನೇ ಇಲ್ವಾ? ನಾನು ಇಷ್ಟು ವರ್ಷದಿಂದ ರಾಹುಲ್ಗೋಸ್ಕರ ಕಾಯ್ತಾನೆ ಇದ್ದೀನಿ. ಅವನು ಬರ್ತಾನೆ, ನಿಮ್ಗೆಲ್ಲರನ್ನು ಒಪ್ಪಿಸ್ತಾನೆ, ನಿಮ್ಮೆಲ್ಲರ ಮುಂದೆ ನನ್ನ ಮದುವೆ ಆಗ್ತಾನೆ ಅಂತ ಕಾಯ್ತಾನೆ ಇದ್ದೀನಿ. ನನ್ನ ಆಸೆಗೆ ಬೆಲೆನೇ ಇಲ್ವಾ ಚಿರು? ನಿನ್ ಫೀಲಿಂಗ್ಸಿಗೆ ನೋವಾಗಿದೆ ಅಂತ ಗೊತ್ತು ಅಚ್ಚು. ಆದ್ರೆ ಆ ಟೈಮಲ್ಲಿ ಅಪ್ಪನ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಇಟ್ ವಾಸ್ ಅ ಕ್ರಿಟಿಕಲ್ ಸಿಚುವೇಶನ್ ಅಚ್ಚು, ಅರ್ಥ ಮಾಡ್ಕೋ. ಅಂದ್ರೆ ನನ್ನ ಜೀವನ ಹಾಳಾದ್ರೂ ಪರವಾಗಿಲ್ವಾ? ನೋಡು ಚಿರು, ನನ್ನ ಪ್ರೀತಿನ ನಾನು ತ್ಯಾಗ ಮಾಡಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ. ಈಗಾಗಲೇ ಎಲ್ಲರೂ ಸೇರ್ಕೊಂಡು ನನ್ನ ಪ್ರೀತಿನ ಅರ್ಧ ಸಾಯಿಸಿದ್ದೀರಾ. ದಯವಿಟ್ಟು ಇನ್ನು ಅರ್ಧನ ಕಿತ್ಕೋಬೇಡಿ ಪ್ಲೀಸ್. ನಾನು ಒಬ್ಳೇನೇ ಇರೋದಕ್ಕೆ ಬಿಟ್ಬಿಡು.